Hello guys, welcome back to our channel Right Way. This is Madhukar, currently working as an UWC assistant. ಸೊ ಮತ್ತೊಂದು ಹೊಸ ಒಂದು ನೋಟಿಫಿಕೇಶನ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕರ್ನಾಟಕ ಬ್ಯಾಂಕ್ ಪಿ ಅವರು ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಆ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸ ಬರೀ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದು ಕರ್ನಾಟಕ ಬ್ಯಾಂಕ್ ಅವರು ಹೊಸದಾಗಿ ರಿಲೀಸ್ ಮಾಡಿರುವಂಥ ಪಿ ಒ ನೋಟಿಫಿಕೇಶನ್, ಓಕೆನಾ. ಸೊ ಫಸ್ಟ್ ಇಲ್ಲಿ ನೋಡ್ಬೋದು ನೀವು ಏನು ಮೆನ್ಷನ್ ಮಾಡಿದ್ದಾರೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಅಗೇನ್ ಬ್ಯಾಂಕಿಂಗಲ್ಲಿ 2 ಟೈಪ್ಸ್ ಬರುತ್ತೆ, ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರು. ಸೊ ಇದು ಪ್ರೈವೇಟ್ ಸೆಕ್ಟರು. ಸೊ ಡೆಸಿಗ್ನೇಷನ್ ಏನು, ಜಾಬ್ ಡೆಸಿಗ್ನೇಷನ್ ಪ್ರೊಬೆಷನರಿ ಆಫೀಸರ್ ಅಂದರೆ ಸ್ಕೇಲ್ 1 ಆಫೀಸರ್, ಓಕೆನಾ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿ, ಲಾಸ್ಟ್ ಟೈಮು ಕ್ಲರ್ಕಿಂಗ್ ನೋಟಿಫಿಕೇಶನ್ ರಿಲೀಸ್ ಮಾಡಿದಾಗ ಸೊ ಗ್ರ್ಯಾಜುಯೇಟ್ಸ್ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಿತ್ತು. ಬಟ್ ಇದರಲ್ಲಿ ಹಾಗಿಲ್ಲ. ಆಫೀಸರ್ಸಿಗೆ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾನೆ. ಏನು ಅಂದರೆ PG ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು. ಸೊ ಡಬಲ್ ಡಿಗ್ರಿ ಆಗಿರಲೇಬೇಕು, ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಬಟ್ ಗ್ರ್ಯಾಜುಯೇಟ್ಸ್ ಇನ್ ಅಗ್ರಿಕಲ್ಚರಲ್ ಸೈನ್ಸಲ್ಲಿ ಗ್ರ್ಯಾಜುಯೇಟ್ಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಅವರಿಗೆ ಮಾಸ್ಟರ್ ಡಿಗ್ರಿ ಅವಶ್ಯಕತೆ ಇಲ್ಲ. ಬಟ್ ಗ್ರ್ಯಾಜುಯೇಟ್ಸ್ ಇನ್ ಲಾ, ಸೊ ಲಾದಲ್ಲಿ 5 ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸ್ ಮಾಡಿರೋರು ಮಾತ್ರ ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ಇವೆರಡು ಕಂಡೀಷನಲ್ಲಿ ಮಾತ್ರ ಪೋಸ್ಟ್ ಗ್ರ್ಯಾಜುಯೇಷನ್ ಕೇಳಿಲ್ಲ. ಬೇರೆ ಎಲ್ಲ ಡಿಗ್ರೀಸಿಗೂ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಲೇಬೇಕು, ಅವ್ರು ಮಾತ್ರ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್. ಸೊ ಯಾವಾಗ ರಿಸಲ್ಟ್ ಬಂದಿರಬೇಕು, ಕೆಲವರೆಲ್ಲ ಕೇಳ್ತೀರ, ನಂದಿನೂ ಒಂದು ಸೆಮ್ ಇದೆ, ಲಾಸ್ಟ್ ಸೆಮ್ಮಲ್ಲಿ ಇದ್ದೀನಿ ಅಥವಾ ಆ ಥರ ಎಲ್ಲ ಕೇಳ್ತೀರಲ್ವ. ಇಲ್ಲಿ ನೋಡಿರಿ, ಅವ್ರು ಕರೆಕ್ಟಾಗಿ ಕೊಟ್ಟಿದ್ದಾರೆ. ನವಂಬರ್ 1ನೇ ತಾರೀಕು ಒಳಗಡೆ ನಿಮ್ಮ ರಿಸಲ್ಟ್ ಬಂದಿರಬೇಕು, ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲ ಅಂದರೆ ಅಪ್ಲೈ ಮಾಡೋ ಹಾಗೆ ಇಲ್ಲ ಅಂತ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಏಜ್ ಕ್ರೈಟೀರಿಯಾ ನೋಡಿ, 28 ಇಯರ್ಸ್ ಮ್ಯಾಕ್ಸಿಮಮ್ ಇಯರ್ಸು. ಸೊ ಡೇಟ್ ಕೂಡ ಕೊಟ್ಟಿದ್ದಾನೆ, 2ನೇ ತಾರೀಕು ನವಂಬರ್ 1996. ಸೊ ಅದಾದಮೇಲೆ ಹುಟ್ಟಿರೋರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಅದಕ್ಕಿಂತ ಮುಂಚೆ ಹುಟ್ಟಿರೋರು ಯಾರು ಕೂಡ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಅಲ್ಲ. ಸೊ ಏಜ್ ರಿಲ್ಯಾಕ್ಸೇಷನ್ನು SC/ST ಅವರಿಗೆ ಮಾತ್ರ ಕೊಡೋದು, ಅದು 5 ಇಯರ್ಸ್ ಕೊಟ್ಟಿದ್ದಾರೆ. SC/ST ಅವರಿಗೆ ಮಾತ್ರ, ಬೇರೆ ಕ್ಯಾಟಗರಿವರ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲ. ಫೀಸ್ ನೋಡಿ, 800 ಫಾರ್ ಜನರಲ್, OBC ಆ್ಯಂಡ್ ಅದರ್ಸಿಗೆ. SC/STಗೆ 700 ಇದೆ, ಓಕೆನಾ. ನೆಕ್ಸ್ಟ್ ಪ್ಲಸ್ ಅಪ್ಲಿಕೇಬಲ್ ಟ್ಯಾಕ್ಸಸ್ಸು, ಅದಾದಮೇಲೆ ಇನ್ನೂ ಕೂಡ ರೈಸ್ ಆಗುತ್ತೆ ಅಮೌಂಟು. ಒಟ್ಟು 800 ಪ್ಲಸ್ 700 ಪ್ಲಸ್ ಅಮೌಂಟು. ನೆಕ್ಸ್ಟ್ ಸ್ಯಾಲ್ರಿ ನೋಡಿ, ಸ್ಯಾಲ್ರಿ ಕೂಡ ಹೆವಿ ಇದೆ. ಬೇಸಿಕ್ ಪೇನೇ 48,480 ಪರ್ ಮಂತ್. ಸೊ ಇದು ಬೇಸಿಕ್ ಪೇ. ಇದಕ್ಕೆ DA HRA ಅಲವೆನ್ಸಸ್ ಎಲ್ಲ ಸೇರಿ ನಿಮ್ಮ ಟೋಟಲ್ ಸ್ಯಾಲ್ರಿ ಪರ್ ಮಂತ್ 1,17,000 ಮೆಟ್ರೋ ಸೆಂಟರ್ಸಲ್ಲಿ ಅಂತ ಹೇಳಿದ್ದಾರೆ. ಸೊ ಅದರ್ ಸಿಟೀಸಲ್ಲಿ ತುಂಬ ಏನಲ್ಲ, ಒಂದು 5,000 ವೇರಿ ಆಗ್ಬೋದು ಅಷ್ಟೇ, ಓಕೆನಾ. ಸೊ ಹೆಚ್ಚು ಕಮ್ಮಿ ನಿಮಗೆ 1,10,000 ಪ್ಲಸ್ ಸ್ಯಾಲ್ರಿ ಸಿಗುತ್ತೆ ಮಂತ್ಲಿ. ಯಾವ ಸಿಟಿಯಲ್ಲಿದ್ದರೂ ಕೂಡ ಅಷ್ಟು ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ ಸೆಲೆಕ್ಷನ್ ಪ್ರೊಸೆಸ್ಸು 2 ಫೇಸಸಲ್ಲಿ ಆಗುತ್ತೆ. ಒಂದು ಆನ್ಲೈನ್ ಟೆಸ್ಟು, ಇನ್ನೊಂದು ಇಂಟರ್ವ್ಯೂ. ಸೊ ಆನ್ಲೈನ್ ಟೆಸ್ಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಡಿಸೆಂಬರ್ 22 ಆನ್ಲೈನ್ ಎಕ್ಸಾಮ್ ಇರುತ್ತೆ. ಸೆಂಟರ್ಸು ಬೆಂಗಳೂರು, ಚೆನ್ನೈ, ಮುಂಬೈ, ನ್ಯೂ ಡೆಲ್ಲಿ, ಹೈದರಾಬಾದ್, ಕಲ್ಕತ್ತಾ, ಪುಣೆ, ಮಂಗಳೂರು, ಧಾರವಾಡ, ಮೈಸೂರು, ಶಿವಮೊಗ್ಗ ಆ್ಯಂಡ್ ಕಲಬುರಗಿ, ಓಕೆನಾ. ಸೊ 2 ಫೇಸಸಲ್ಲಿ ಇಂಟರ್ವ್ಯೂ ಆಗುತ್ತೆ, 2 ಫೇಸಸಲ್ಲಿ ಎಕ್ಸಾಮ್ ಆಗುತ್ತೆ. ಫಸ್ಟ್ ಫೇಸಲ್ಲಿ ಆನ್ಲೈನ್ ಟೆಸ್ಟ್, ಸೆಕೆಂಡ್ ಫೇಸಸಲ್ಲಿ ಇಂಟರ್ವ್ಯೂ. ನೆಕ್ಸ್ಟ್ ಇಂಟರ್ವ್ಯೂ ಕ್ಲಿಯರ್ ಆದಮೇಲೆ ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. ಸೊ ಇದೆಲ್ಲ ಏನು ಬೇಡ ನಿಮಗೆ. ನೆಕ್ಸ್ಟ್ ನೋಡಿ, ಸರ್ವಿಸ್ ಬಾಂಡು ಮಿನಿಮಮ್ 3 ಇಯರ್ಸ್ ಆದರೂ ಇರುತ್ತೆ ಅಂತ ಹೇಳಿದ್ದಾನೆ. ಮತ್ತು ಅದಕ್ಕೇನು ಅಮೌಂಟ್ ಕಟ್ಟಬೇಕು ಅದನ್ನೆಲ್ಲ ಎದ್ರಲ್ಲಿ ಮೆನ್ಷನ್ ಮಾಡ್ತಾರಂತೆ, ಅಪಾಯಿಂಟ್ಮೆಂಟ್ ಲೆಟರ್ ನಿಮ್ದು ಏನು ಬರುತ್ತಲ್ವ ಅದರಲ್ಲೇ ಎಷ್ಟು ಇಯರು, ಮಿನಿಮಮ್ 3 ಇಯರ್ಸ್ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಚೇಂಜ್ ಕೂಡ ಅವ್ರು ಮಾಡ್ಬೋದು. ಸೊ ಅದನ್ನು ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಅವರು ಮೆನ್ಷನ್ ಮಾಡಿರ್ತೀವಿ ಅಂತ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಆನ್ಲೈನ್ ಅಪ್ಲೈ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಸೊ 30th ನವಂಬರಿಂದ ಡಿಸೆಂಬರ್ 10. ಸೊ ಹಾರ್ಡ್ಲಿ ನಿಮಗೆ 11 ಡೇಸ್ ಅಷ್ಟೇ ಟೈಮ್ ಕೊಟ್ಟಿದ್ದಾರೆ, ತುಂಬ ಟೈಮ್ ಕೊಟ್ಟಿಲ್ಲ. ಸೊ ಯಾಕೆಂದರೆ ಡಿಸೆಂಬರ್ 22 ಎಕ್ಸಾಮ್ ಇದೆಯಲ್ವಾ, ಸೊ 10 ಡೇಸ್ ಅಷ್ಟೇ ಅಪ್ಲಿಕೇಶನ್ಗೆ ಟೈಮ್ ಇರೋದು. ನೆಕ್ಸ್ಟ್ ಸೊ ಇದು ಆನ್ಲೈನ್ ಎಕ್ಸಾಮ್ ಡೇಟು. ನೆಕ್ಸ್ಟು ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಆನ್ಲೈನ್ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ನಲ್ವಾ, ಯಾವ ಥರ ಇರುತ್ತೆ ಪ್ಯಾಟರ್ನ್ ಅನ್ನೋದು ನೋಡಿ. ಸೊ 5 ಸೆಕ್ಷನ್ ಇತ್ತು. ಸೊ ಸೇಮ್ ಕ್ಲರಿಕಲಲ್ಲೂ 5 ಸೆಕ್ಷನ್ ಇತ್ತು. ಬಟ್ ಇದರಲ್ಲಿ ಒಂದು ಸೆಕ್ಷನ್ ಜಾಸ್ತಿ ಆಗ್ತಾ ಇದೆ, ಯಾವುದು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಟಿವ್. ಸೊ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಇರುತ್ತೆ. ಸೊ ಒಂದು ಎಸ್ಸೆ, ಒಂದು ಲೆಟರ್ ರೈಟಿಂಗ್ನ ನೀವು ಟೈಪ್ ಮಾಡಬೇಕು, ಅದೆಷ್ಟು 30 ಮಿನಿಟ್ಸಲ್ಲಿ. ಸೊ ಅದಕ್ಕೆ 25 ಮಾರ್ಕ್ಸ್ ಇರುತ್ತೆ, ಓಕೆನಾ. ಸೊ ಕ್ವಶನ್ಸ್ ನೋಡಿ, ನಂಬರ್ ಆಫ್ ಕ್ವಶನ್ಸ್: ಕಂಪ್ಯೂಟರ್ ಅವೇರ್ನೆಸ್ 30, ಇಂಗ್ಲೀಷ್ 50, ಜನರಲ್ ಅವೇರ್ನೆಸ್ 50. ಆ್ಯಂಡ್ ಜನರಲ್ ಅವೇರ್ನೆಸ್ಸಲ್ಲಿ ಮೆನ್ಷನ್ ಮಾಡಿದ್ದಾನೆ ಬ್ಯಾಂಕಿಂಗ್ ಮತ್ತು ಕರೆಂಟ್ ಅಫೇರ್ಸ್ ಅಂತಲೇ ಮೆನ್ಷನ್ ಮಾಡಿದ್ದಾನೆ ಅವನು. ಸೊ ಯೂಶಲಿ ಅದ್ರ ಕಡೆ ಫೋಕಸ್ ಮಾಡಿ ಓದಬೇಕಾಗತ್ತೆ. ನೆಕ್ಸ್ಟ್ ರೀಸನಿಂಗು, ಕ್ವಾಂಟಿಟ್ಯೂಡ್, ಆಪ್ಟಿಟ್ಯೂಡ್ 30, 40 ಕ್ವಶನ್ಸ್ ಇದೆ. ಸೊ ಎಲ್ಲ ಕ್ವಶನ್ಸ್ಗೂ ಕೂಡ 1 ಮಾರ್ಕ್ಸ್ ಇದೆ.
ಟೈಮಿಂಗ್ಸ್ ನೋಡಿ, ಕಂಪ್ಯೂಟರ್ ಅವೇರ್ನೆಸ್ಗೆ 15 ಮಿನಿಟ್ಸ್, ಸೆಕ್ಷನಲ್ ಟೈಮಿಂಗ್ಸ್ ಅಪ್ಲೈ ಆಗುತ್ತೆ ಇಲ್ಲಿ. ಸೊ ಇಂಗ್ಲೀಷಿಗೆ 35 ಮಿನಿಟ್ಸ್, ಜನರಲ್ ಅವೇರ್ನೆಸ್ಗೆ 20 ಮಿನಿಟ್ಸ್, ರೀಸನಿಂಗ್ 20 ಮಿನಿಟ್ಸ್, ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ಗೆ 30 ಮಿನಿಟ್ಸ್. ಸೊ ಮೋಡ್ ಆಫ್ ಎಕ್ಸಾಮು ಇಂಗ್ಲೀಷ್ ಓನ್ಲಿ, ಓಕೆನಾ, ಇಂಗ್ಲೀಷ್ ಓನ್ಲಿ. ಹಿಂದಿ ಕನ್ನಡ ಯಾವ ಲ್ಯಾಂಗ್ವೇಜು ಬರೋದಿಲ್ಲ. ಮೋಡ್ ಆಫ್ ಎಕ್ಸಾಮ್ ಅಂದರೆ ನಿಮಗೆ ಬರುವಂತಹ ಲ್ಯಾಂಗ್ವೇಜ್, ಕ್ವಶನ್ ಲ್ಯಾಂಗ್ವೇಜ್ ಇರುತ್ತಲ್ಲ ಎಲ್ಲ ಕೂಡ ಇಂಗ್ಲೀಷಲ್ಲೇ ಇರುತ್ತೆ, ಓಕೆನಾ. ಸೊ ಬೇರೆ ಕೆಲವೊಂದು ಎಕ್ಸಾಮ್ಸ್ಗಳಲ್ಲೆಲ್ಲ ಏನಾಗುತ್ತೆ, IBPS ಕಂಡಕ್ಟ್ ಮಾಡೋ ಬೇರೆ ಎಕ್ಸಾಮ್ಸ್ಗಳಲ್ಲಿ ಹಿಂದಿ ಬರುತ್ತೆ, ಮತ್ತು ಕನ್ನಡ ಲೋಕಲ್ ಲ್ಯಾಂಗ್ವೇಜಸ್ ಯಾವುದೇ ಇರುತ್ತೆ ಅಲ್ಲೆಲ್ಲ ಆ ಸ್ಟೇಟಿನ ಲೋಕಲ್ ಲ್ಯಾಂಗ್ವೇಜಸ್ ಬರ್ತಾ ಹೋಗುತ್ತೆ. ಬಟ್ ಇದರಲ್ಲಿ ಹಾಗಲ್ಲ, ಮೋಡ್ ಆಫ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಓನ್ಲಿ, ಬೇರೆ ಯಾವುದು ಕೂಡ ಬರೋದಿಲ್ಲ. ನೆಕ್ಸ್ಟ್ ಆಪ್ಷನ್ಸ್ 5 ಆಲ್ಟರ್ನೇಟಿವ್ಸ್, ಅದು ಯೂಶಲಿ ಇದ್ದೇ ಇರುತ್ತೆ. ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ 0.25 ಮಾರ್ಕ್ಸು ನೆಗೆಟಿವ್ ಇರುತ್ತೆ, ಓಕೆನಾ, 0.25 ಮಾರ್ಕ್ ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಯಾವ ಥರ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾನೆ. ಸೊ ಆನ್ಲೈನ್ ಲಿಂಕು ಕೂಡ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, www.karnatakabank.com ಹೋಗಿ ಕೆರಿಯರ್ ಪೇಜಿಗೆ ಹೋಗಿ ನೀವು ಅಪ್ಲೈ ಆನ್ಲೈನ್ ಕೊಟ್ಟರೆ ಅಲ್ಲಿಂದ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಫಾಲೋ ಮಾಡಿ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ 2-3 ಸಲ ನೋಟಿಫಿಕೇಷನ್ನ ಕ್ಲೀನಾಗಿ ಓದ್ಕೊಳ್ಳಿ. ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತ ಅವನ್ನೆಲ್ಲ ಕಂಪ್ಲೀಟಾಗಿ ಕೊಟ್ಟಿದ್ದಾನೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಓದ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡೋದು ಕೂತ್ಕೊಳ್ಳಿ, ಓಕೆನಾ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ತಿಳಿಸ್ಬೇಕಂತ ಅಂದ್ಕೊಂಡಿದ್ದು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಕನ್ನಡ ಆಸ್ಪಿರೆಂಟ್ಸ್ಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಮತ್ತೊಂದು ಹೊಸ ನೋಟಿಫಿಕೇಷನ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.